ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶರಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 387ನೇ ಶ್ಲೋಕ. ಸ್ವಯಂ ಬ್ರಹ್ಮ ಸ್ವಯಂ ವಿಷ್ಣು ಸ್ವಯಮಿಂದ್ರ ಸ್ವಯಂ ಶಿವಃ ಸ್ವಯಂ ವಿಶ್ವಮಿದಂ ಸರ್ವಂ ಸ್ವಸ್ಮಾದನ್ಯನ್ನ ಕಿಂಚನ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮ್ಮನ್ನು ಕುರಿತು ಭಾಳ ಸುಂದರವಾದ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಸ್ವಯಂ ಬ್ರಹ್ಮ ಸ್ವಯಂ ವಿಷ್ಣು ಸ್ವಯಂ ಇಂದ್ರ ಸ್ವಯಂ ಶಿವ ಅಂತ ಹೇಳಿದರು. ಅಂದರೆ ಇಲ್ಲಿ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ತಾನೇ ಏನಾಗಿದ್ದಾನೆ ಅಂತಂದರೆ ಇಲ್ಲಿ ಬ್ರಹ್ಮನಾಗಿದ್ದಾನೆ. ಸೃಷ್ಟಿಕರ್ತ ಯಾರು? ಬ್ರಹ್ಮ. ಈ ಇರುವಂಥದ್ದು ಒಂದು ಸದ್ರೂಪವಾದ ಬ್ರಹ್ಮವಸ್ತು ಅನ್ನುವಂಥದ್ದಿತ್ತು. ಆ ಬ್ರಹ್ಮದಲ್ಲಿ ಏನು ಸಂಕಲ್ಪ ಆಯಿತು ಅಂತಂದರೆ ಬಹುಶಾಯಾಂ ಪ್ರಜಾಯೇಯ, ನಾನು ಬಹುರೂಪಿ ಆಗಬೇಕು ಅಂಥೇಳಿ ಆ ಬ್ರಹ್ಮದಲ್ಲಿ ಸಂಕಲ್ಪ ಆಯ್ತಂತ. ಒಂದು ಮಾಯಾಶಕ್ತಿ ಅನ್ನುವಂಥದ್ದು ಉಪಾಧಿ ಮಾಡಿಕೊಂಡು ಅಲ್ಲಿ ಸೃಷ್ಟಿ ಆರಂಭ ಅನ್ನುವಂಥದ್ದು ಆಗುವಂಥದ್ದಾಗ್ತದೆ. ಆ ಮಾಯೆಯೊಳಗೆ ಪ್ರತಿಬಿಂಬಿತವಾಗಿರ್ತಕ್ಕಂಥ ಆ ಶುದ್ಧ ಪರಬ್ರಹ್ಮದ ಒಂದು ಚೈತನ್ಯವೇ ಈಶ್ವರ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ನಿಜಗುಣಶೀಲರು ಕೂಡ ಹೇಳ್ತಾ ಇದ್ದಾರೆ, ಶರನಿಧಿಯಲ್ಲಿ ಜಲಂಗಳದಂತೂ ತೆರೆಯನಿಸುತ್ತಿಹ ತಾಡುತ್ತಿಹವಂತೂ ಆ ನಿನ್ನಲ್ಲಿಯ ಸಂವಿತ್ತುಗಳು ಭಾನುಕಳಾನಿವ ಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವತೆ ವಿಡಿದು ಭೋಂಕನೆ ಕೆಲವಿ ಭ್ರಮಂ ಪಡೆದು ಜೀವರೆಣಿಸಿ ವ್ಯವಹರಿಸುತ್ತಿಹವು ದೇವರೆಣಿಸಿ ಮಿಕ್ಕಿನೊಳಿರುತ್ತಿಹವು ಅಂತ ಹೇಳಿದರು. ಅಂದರೆ ಯಾವ ರೀತಿಯಾಗಿ ಸಮುದ್ರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ತೆರೆಗಳು ಬರ್ತಾ ಇದ್ದಾವೆಯೋ, ಅನೇಕ ವಿಧವಾಗಿರ್ತಕ್ಕ ತೆರೆಗಳು ಬರ್ತಾ ಇದ್ದಾವೆ, ಹಂಗೆ ಆ ಒಂದು ಜ್ಞಾನ ಒಂದು ಶುದ್ಧ ಬ್ರಹ್ಮದೊಳಗೆ ಆ ಬ್ರಹ್ಮವಸ್ತುವಿನಲ್ಲಿ ಏನದ ಅಂತಂದರೆ ಇಲ್ಲಿ ತೆರೆಗಳ ಉಪಾಧಿಯೊಳಗೆ ಅನೇಕ ಆ ಭಗವಂತನ ಒಂದು ಚಿಚ್ಚಕ್ತಿ ಅನ್ನುವಂಥದ್ದು ಅಲ್ಲಿ ಅನೇಕ ವಿಧವಾಗಿ ತೋರ್ಲಿಕ್ಕತ್ತದ. ಅಲ್ಲಿ ಸಂಕಲ್ಪಾದಿ ಮುಖತ್ವತೆ ವಿಡಿದು ಅಂದರೆ ಬಹುಶಾಯಾಂ ಪ್ರಜಾಯೇಯ ಅಂತೇನ ಒಂದು ಸಂಕಲ್ಪ ಅನ್ನುವಂಥದ್ದು ಉಂಟಾಯಿತೋ ಆ ಸಮಯದೊಳಗೆ ಅಲ್ಲಿ ಒಂದು ಸೃಷ್ಟಿ ಅನ್ನುವಂಥದ್ದು ಆರಂಭ ಆಗ್ತಾ ಇದೆ. ಜೀವರೆಣಿಸಿ ವ್ಯವಹರಿಸುತ್ತಿಹವು ದೇವರೆಣಿಸಿ ಮಿಕ್ಕಿನಿರುತ್ತಿಹುದು. ಅಂದರೆ ಅವಿದ್ಯಾ ಉಪಾದಿಯಿಂದ ಜೀವ ಅನಿಸಿಕೊಂಡ, ಮಾಯಾ ಉಪಾದಿಯಿಂದ ಈಶ್ವರ ಅಂತ ಅನಿಸಿಕೊಂಡ. ಜೀವರುಳಾಯಿತು ಭೌತಿಕ ದೇಹ, ದೇವರುಳಾಯಿತು ಮಾಯಿಕ ದೇಹ ಅಂತ. ಇಲ್ಲಿ ಮಾಯಾ ದಿವ್ಯತೆ ಇತಿ ದೇವ ಅಂತ ಕರೀತಾರೆ. ದೇವತೆಗಳ ಶರೀರ ಅನ್ನುವಂಥದ್ದು ಅದು ಪ್ರಕಾಶ ರೂಪವಾಗಿರ್ತಕ್ಕಂಥದ್ದು. ಈ ಜೀವರ ದೇಹ ಅನ್ನುವಂಥದ್ದು ಇದು ಭೌತಿಕ ದೇಹ, ಪಂಚಭೂತಗಳಿಂದ ಪಂಚೀಕರಣ ಅನ್ನುವಂಥದ್ದು ಹೊಂದಿ 25 ತತ್ವಗಳಿಂದ ಈ ಎಲ್ಲ ಜೀವರಾಶಿಗಳ ದೇಹ ಅನ್ನುವಂಥದ್ದು ಇವೆಲ್ಲ ಉಂಟಾಗಿರ್ತಕ್ಕಂಥವುಗಳಾಗಿದ್ದಾವೆ. ಇಲ್ಲಿ ಅವರಿಗುಪಾಸ್ಯೋಪಾಸಕರೆಂಬ ವಿವರಣೆ ಎಸೆಯುವುದು ಮಹಿಮಾಲಂಬ. ನೋಡಿಲ್ಲಿ ಉಪಾಸ್ಯ ಯಾವುದು ಅಂತಂದರೆ ದೇವತೆಗಳು, ಉಪಾಸಕ ಯಾರು ಅಂತಂದರೆ ಇಲ್ಲಿ ಮಾನವರು. ಮಾನವರಾಗಿರ್ತಕ್ಕಂಥವರು ದೇವತೆಗಳನ್ನು ಕುರಿತು ಅನೇಕ ಕಾಮನೆಗಳಿಂದ ಕೂಡಿಕೊಂಡು ಅವರನ್ನು ಉಪಾಸನೆ ಮಾಡುವಂಥವರಾಗ್ತಾ ಇದ್ದಾರೆ. ಯಾಕಂದರೆ ಇವರು ಮಾಯಾವರಣದಿಂದ ಕೂಡಿಕೊಂಡಿದ್ದಾರೆ ಈ ಜೀವಿಗಳು. ಆದರೆ ದೇವತೆಗಳಿಗೆ ಮಾಯ ಆವರಣ ಅನ್ನುವಂಥದ್ದಿಲ್ಲ. ಅವರಲ್ಲಿ ಸರ್ವಜ್ಞತ್ವಾದಿಗಳು ಉಂಟು. ಈ ಜೀವರಲ್ಲಿ ಅಲ್ಪಜ್ಞತ್ವಾದಿಗಳು ಕಿಂಚಿಜ್ಞತ್ವಾದಿಗಳು ಉಂಟು.
ಆದ್ದರಿಂದ ಇಲ್ಲಿ ಬ್ರಹ್ಮನೆನಿಸಿ ಲೋಕವ ಸುಲಿಸುತ್ತ ಬ್ರಹ್ಮಾದ್ಯಯ ನಾದಿ ನರಪುತ್ತ ವಿಷ್ಣು ಎನಿಸಿ ಜಗಮಂ ಪಾಲಿಸುತ್ತ ವೈಷ್ಣವ ಜನಗಳನ್ನು ಲಾಲಿಸುತ್ತ ರುದ್ರನೆನಿಸಿ ಒಲೈಸಿಕೊಳ್ಳುತ್ತ ಕ್ಷುದ್ರ ದಘವನುರೆ ಸಂಹರಿಸುತ್ತ ಈಶ್ವರನೆನಿಸಿ ಭಜಿಸಿಕೊಳ್ಳುತ್ತ ಶಾಶ್ವತ ಸೌಕಳ ನೀವುತ್ತ ಅಂಥೇಳಿ ಹಿಂಗೆ ನಿಜಗುಣ ಶ್ರೀಗಳವರು ಪಾರಮಾರ್ಥ ಗೀತೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ಬ್ರಹ್ಮನಾಗಿರ್ತಕ್ಕಂಥವನು ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನು. ವಿಷ್ಣು ಏನು ಮಾಡ್ತಾನೆ ಅಂತಂದರೆ ಆ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ರುದ್ರನಾಗಿರ್ತಕ್ಕಂಥವನು ಲಯವನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಅಂದರೆ ಆ ಮಾಯಾ ಉಪಾಧಿ ಮೂಲಕವಾಗಿ ಅವರಿಗೆ ಆ ದೇವತೆಗಳು ಅನ್ನುವಂಥ ಬ್ರಹ್ಮ ವಿಷ್ಣು ಮಹೇಶ್ವರು ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಆ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಅಥವಾ ಇಂದ್ರ ಆಗಲಿ ಇವರೆಲ್ಲ ಸಾಕ್ಷಾತ್ ನೀನೇ ಅದಿ ಅಂತ ಹೇಳ್ತಾ ಇದ್ದಾರೆ. ತಾನೇ ಬ್ರಹ್ಮನಾಗಿದ್ದಾನೆ, ತಾನೇ ವಿಷ್ಣು ಆಗಿದ್ದಾನೆ, ತಾನೇ ಇಂದ್ರನಾಗಿದ್ದಾನೆ, ಸ್ವಯಂ ಶಿವ. ಆ ಶಿವನೂ ಕೂಡ ತಾನೇ ಆಗಿದ್ದಾನೆ ಅಂತ. ಇದಂ ಸರ್ವಂ ವಿಶ್ವಂ, ಈ ವಿಶ್ವವೆಲ್ಲವೂ ತಾನೇ ಆಗಿದ್ದಾನೆ ಅಂತ. ನೋಡಿರಿ, ನಮ್ಮ ಸ್ವರೂಪ ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು, ಎಷ್ಟು ವ್ಯಾಪಕವಾಗಿರ್ತಕ್ಕಂಥದ್ದು. ಆ ನಮ್ಮ ಸ್ವರೂಪವೇ ಇಲ್ಲಿ ಅಂದರೆ ತಾನೇ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಎಲ್ಲ ದೇವತೆಗಳಾಗಿ ಇಂದ್ರನಾಗಿ ಎಲ್ಲವೂ ತಾನೇ. ಅದಕ್ಕೆ ಇದಂ ಸರ್ವಂ ವಿಶ್ವಂ ಅಂತ. ಈ ತೋರ್ತಕ್ಕಂಥ ನಾಮರೂಪ ವಿಶ್ವವೆಲ್ಲವೂ ಕೂಡ ತಾನೇ ಆಗಿದ್ದಾನೆ. ಸ್ವಸ್ಮಾತ್ ಅನ್ಯತ್ ಕಿಂಚನ ಅಂದರೆ ತನಗಿಂತಲೂ ಬೇರೆ ಯಾವುದಾದರೂ ಒಂದು ವಸ್ತು ಅದೇನು ಅಂತಂದರೆ ಇಲ್ಲ. ತನ್ನ ಬಿಟ್ಟು ಇನ್ನೊಂದು ಯಾವುದಾದ್ರೂ ವಸ್ತು ಅದಂತ ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ. ತಾನೇ ಎಲ್ಲವೂ ಆಗಿದ್ದಾನೆ ಅಂತ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳು, ನಾವು ನೋಡ್ತಕ್ಕಂಥ ಈ 14 ಲೋಕಗಳು ಅಂತ ನಾವೇನು ಕರಿತೀವಿ, ಅಲ್ಲಿರ್ತಕ್ಕಂಥ ಯಾವ ಜೀವಿಗಳದಾರಲ್ಲ ಅವೆಲ್ಲವೂ ಕೂಡ ತಾನೇ ಆಗಿದ್ದಾನೆ ಅಂತ. ಅದಕ್ಕೆ ಉಳ್ಳ ಬ್ರಹ್ಮವನಿಲ್ಲೆನಿಸುವುದು, ಇಲ್ಲದ ಲೋಕವನ್ನುಂಟೆನಿಸುವುದು, ಮಾನ್ಯನೇ ಅದು ನಿನ್ನನೇ ನೆಮ್ಮಿಹುದು, ಅನ್ಯಾನನ್ಯೇತರಮಾಗಿಹುದು ಅಂತ ಹೇಳ್ತಾರೆ. ಈ ಮಾಯಾ ಅನ್ನುವಂಥದ್ದು ಏನು ಮಾಡ್ಯದ ಅಂತಂದರೆ ಇರುವಂಥ ಬ್ರಹ್ಮವನ್ನು ಇಲ್ಲ ಅನಿಸ್ಯದ, ಇಲ್ಲದೇ ಇರತಕ್ಕಂಥ ಲೋಕಗಳನ್ನು ಉಂಟು ಅನಿಸ್ಯದ. ಮತ್ತು ಇದು ನಿನ್ನ ಆಶ್ರಯದೊಳಗನ ಅದು, ಬ್ರಹ್ಮದ ಆಶ್ರಯದೊಳಗನ ಮಾಯಾ ಅನ್ನುವಂಥದ್ದು ಅದು. ಆದ್ದರಿಂದ ಇಂಥ ಮಾಯೆಗೆ ನಾವು ಒಳಗಾಗಿ, ಅಜ್ಞಾನಕ್ಕೊಳಗಾಗಿ ನಾವೇನು ತಿಳ್ಕೊಂಡೀವಿ ಅಂತಂದರೆ ಇರುವಂಥ ಬ್ರಹ್ಮ ಇಲ್ಲ ಅಂತ ತಿಳ್ಕೊಂಡೇವಿ, ಇಲ್ಲದೇ ಇರತಕ್ಕಂಥ ಈ ದೇಹಾದಿ ಪ್ರಪಂಚ ಇದೇ ಸತ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದೇ ಭ್ರಾಂತಿಯಿಂದಲೇ ನಮಗೆ ಜನ್ಮಗಳು ಉಂಟಾಗಿದ್ದಾವೆ. ಅದಕ್ಕೆ ಇಲ್ಲಿ ನಮಗೆ ಆಚಾರ್ಯರು ಭಾಳ ಸುಂದರವಾಗಿ ಹೇಳಿದರು. ನೋಡಪ್ಪ, ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಯಾರೂ ಅಲ್ಲ, ನೀನೇ ಬ್ರಹ್ಮದಿ, ನೀನೇ ವಿಷ್ಣು ಅದಿ, ನೀನೇ ರುದ್ರನದಿ, ನೀನೇ ದೇವೇಂದ್ರದಿ, ಎಲ್ಲ ದೇವತೆಗಳು ನೀನೇ ಅಂತ. ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ವಿಧಿರವಿ ಚಂದ ವರುಣಯಮ ಶಕ್ತಿ ಗಣೇಶ ಧನೇಶ ಅಂತ ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಲದಾಸ್ಜಿಯವರು ಬಹಳ ಸುಂದರ ಉಪದೇಶ ಮಾಡಿಕೊಂಡು ಬಂದರು. ನಮ್ಮ ಸ್ವರೂಪ ಹೇಗಿದೆ ಅಂತಂದರೆ ಸಮುದ್ರದಂತೆ ಇದೆ ಅಂತ. ನಮ್ಮ ನಿಜವಾದ ಸ್ವರೂಪ ಸಮುದ್ರ ಹೆಂಗೆ ಗಂಭೀರವಾಗಿ ವಿಶಾಲವಾಗಿ ವಿಸ್ತಾರವಾಗಿ ಐತಲ್ಲ, ಆ ಸಮುದ್ರದಲ್ಲಿ ಅನೇಕ ತೆರೆಗಳು ಬರ್ತಾ ಇರ್ತವೆ, ಒಂದರಿಂದ ಒಂದು ಎಷ್ಟೋ ಅಸಂಖ್ಯಾತ ತೆರೆಗಳು ಬರ್ತಾ ಇರ್ತವೆ. ಅವು ಒಂದೊಂದು ತೆರೆಗಳು ಭಿನ್ನ ಭಿನ್ನವಾಗಿ ನಮಗೆ ತೋರ್ತಾ ಇರ್ತವೆ. ಹಂಗೆ ಸಮುದ್ರ ಇದ್ದಂಗೆ ನಮ್ಮ ಸ್ವರೂಪದ ತೆರೆಗಳಿದ್ದಂತೆ. ವಿಧಿರವಿ ಚಂದ ವರುಣ ಯಮ, ಇಲ್ಲಿ ಯಾವ ಕಾಲನಾಗಲಿ ಅಂದರೆ ಯಮ ಮೃತ್ಯು ದೇವತೆ ಆಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ವಿಧಿರವಿ ಚಂದ ವರುಣ ಯಮ ಶಕ್ತಿ ಗಣೇಶ ಧನೇಶ, ಇಲ್ಲಿ ಶಕ್ತಿಯಾಗಲಿ ಕುಬೇರ ಆಗಲಿ ಇವರೆಲ್ಲ ಏನು 33 ಕೋಟಿ ದೇವತೆಗಳಂತ ಏನು ಹೇಳ್ತೇವಲ್ಲ, ಇವೆಲ್ಲ ದೇವತೆಗಳು ಎಲ್ಲ ಏನದಾರ ಅಂತಂದರೆ ಆ ಸಮುದ್ರದಲ್ಲಿರ್ತಕ್ಕಂಥ ತೆರೆಗಳಂತೆ ಅದಾರ ಅಂತ. ಸಮುದ್ರವನ್ನು ಬಿಟ್ಟು ತೆರೆಗಳನ್ನು ತೋರಿಸ್ಲಿಕ್ಕೆ ಬರಂಗಿಲ್ಲ. ತೆರೆಗಳೆಲ್ಲವೂ ಸಮುದ್ರದ ಸ್ವರೂಪನ ಅದಾವು. ಇಲ್ಲಿ ತೆರೆಗಳು ಬೇರೆಯಲ್ಲ, ಸಮುದ್ರ ಬೇರೆಯಲ್ಲ, ಅದೆಲ್ಲ ಒಂದೇ ಅಂತ. ಆದರೂ ನಮಗೆ ತೆರೆಗಳು ಸಮುದ್ರಕ್ಕಿಂತ ಬೇರೆ ಬೇರೆಯಾಗಿ ನಮಗೆ ಕಂಡು ಬರ್ತಾವೆ. ಆದರೆ ವಿಚಾರ ಮಾಡಿ ನೋಡಿದರೆ ತೆರೆಗಳೆಲ್ಲವೂ ಸಮುದ್ರವೇ ಅಂತ. ಹಂಗೆ ಇಲ್ಲಿ ಯಾವ ಯಮ ಆಗಲಿ, ಶಕ್ತಿ ಆಗಲಿ,
ಕುಬೇರ ಆಗಲಿ, ಇನ್ನು ಸೂರ್ಯ, ಚಂದ್ರ, ಇವು ಎಲ್ಲ ಅನೇಕ ದೇವತೆಗಳು, ವರುಣ ಮೊದಲಾಗಿರ್ತಕ್ಕಂಥ ದೇವತೆಗಳೇನದಾರಲ್ಲ, ಅದಕ್ಕೆ ಹೇಳಿದ್ರು ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ವಿಧಿರವಿ ಚಂದ ವರುಣ ಯಮ ಶಕ್ತಿ ಗಣೇಶ ಧನೇಶ ಅಂತ ಹೇಳಿದರು. ಇಲ್ಲಿ ಹರಿ ನಾರಾಯಣ ಆಗಲಿ ಅಥವಾ ಬ್ರಹ್ಮ ಆಗಲಿ ಅಥವಾ ಈಶ್ವರನಾಗಲಿ ಇಂದ್ರ ಆಗಲಿ ಎಲ್ಲ ದೇವತೆಗಳು ಮತ್ತು ಶಕ್ತಿ ಆಗಲಿ ಗಣಪತಿ ಆಗಲಿ ಎಲ್ಲರೂ ಈ ಏನು ದೇವತೆಗಳಿದಾರಲ್ಲ ಇವೆಲ್ಲ ತೆರೆಗಳಂತೆ ಸಮುದ್ರದಲ್ಲಿ ಹೆಂಗೆ ತೆರೆಗಳಿದ್ದಾರಲ್ಲ ಹಂಗೆ ನನ್ನ ಸ್ವರೂಪದಲ್ಲಿ ಇವರೆಲ್ಲ ತೆರೆಗಳಂತೆ ಇದ್ದಾರೆ. ಅಂದರೆ ಇವರು ಸಮುದ್ರವನ್ನು ಬಿಟ್ಟು ತೆರೆಗಳು ಹೆಂಗೆ ಬೇರೆ ಇಲ್ಲವೋ ಹಾಗೆ ನನ್ನ ಸ್ವರೂಪವನ್ನು ಬಿಟ್ಟು ಈ ದೇವತೆಗಳು ಬೇರೆ ಇಲ್ಲವೇ ಇಲ್ಲ. ಅಂದರೆ ಎಲ್ಲ ದೇವತೆಗಳ ಸ್ವರೂಪನೇ ನಾನು ಅಂತ ತಿಳ್ಕೊಳ್ಬೇಕು. ನಾನೇ ವಿಷ್ಣು, ನಾನೇ ಬ್ರಹ್ಮ, ನಾನೇ ಈಶ್ವರ, ನಾನೇ ಇವೆಲ್ಲವೂ ಅಂತ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಸ್ವಯಂ ತಾನೇ ಆಗಿದ್ದೇನೆ ಅನ್ನುವಂಥ ಇಂಥ ಪರಿಪೂರ್ಣವಾಗಿರ್ತಕ್ಕಂಥ ನಮಗೆ ಜ್ಞಾನ ಅನ್ನುವಂಥದ್ದು ಬರಬೇಕಂತ ಹೇಳ್ತಾರೆ. ಇದಂ ಸರ್ವಂ ವಿಶ್ವಂ, ಈ ತೋರ್ತಕ್ಕಂಥ ನಾಮರು ಪ್ರಪಂಚೆಲ್ಲವೂ ಕೂಡ ಇದೇನಾಗೈತಿ ತಾನೇ ಆಗಿದ್ದಾನೆ ಅಂತ, ತನಕ್ಕಿಂತಲೂ ಭಿನ್ನವಾಗಿ ಯಾವುದೂ ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ತದ್ವೈ ತತ್ಪಶ್ಯನ್ ಋಷಿರ್ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚೇತಿ. ಅಂದರೆ ಇಲ್ಲಿ ಋಷಿ ವಾಮದೇವ ಇದೆಲ್ಲವೂ ಕೂಡ ಬ್ರಹ್ಮವೇ ಅಂತ ಅವನಿಗೆ ಸಾಕ್ಷಾತ್ಕಾರ ಉಂಟಾದಾಗ, ಈ ತೋರ್ತಕ್ಕಂಥ ನಾಮರು ಪ್ರಪಂಚ ಇದೆಲ್ಲವೂ ಬ್ರಹ್ಮವೇ, ಇದೆಲ್ಲ ನನ್ನ ಸ್ವರೂಪವೇ ಅಂಥೇಳಿ ಯಾವಾಗ ಆ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಉಂಟಾಯಿತೋ ಆ ಸಮಯದಲ್ಲಿ ಅವ ಏನು ಹೇಳಿದ ಅಂತಂದರೆ, ನಾನು ಮನುವಾಗಿದ್ದೇನೆ, ಋಷಿರ್ ವಾಮದೇವ ಅಹಂ. ಅಂದರೆ ವಾಮದೇವ ಋಷಿಯು ಇಲ್ಲಿ ಏನು ನುಡಿದ ಅಂತಂದರೆ, ಸೂರ್ಯ ಪ್ರತಿಪೇದೆ ಅಹಂ ಮನುರಭವಂ, ಅಂದರೆ ನಾನು ಮನುವಾಗಿದ್ದೇನೆ, ಸೂರ್ಯಶ್ಚೇತಿ ನಾನು ಸೂರ್ಯನಾಗಿದ್ದೇನೆ. ನೋಡ್ರಿ, ನಾನು ಮನುವಾಗಿದ್ದೇನೆ, ನಾನು ಸೂರ್ಯನಾಗಿದ್ದೇನೆ ಅನ್ನೋದರಿಂದ ಎಲ್ಲ ಸೂರ್ಯಾದಿ ದೇವತೆಗಳು ನಾನೇ ಮನುವಾಗಿದ್ದೆ ಅಂಥೇಳಿ ಈ ರೀತಿಯಾಗಿ ಅಲ್ಲಿ ಯಾವ ಋಷಿಗಳು, ಯಾವ ವಾಮದೇವ ಋಷಿಗಳು ಈ ಮಾತನ್ನು ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅಂಥ ಪರಿಪೂರ್ಣವಾಗಿರ್ತಕ್ಕಂಥ ದೃಷ್ಟಿ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆದಾಗ ಉಂಟಾಗ್ತದೆ ಅಂತ. ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡೇವಿ ಅಂತಂದರೆ ಎಲ್ಲ ದೇವತೆಗಳು ನಾನೇ ಆಗಿದ್ದೀನಿ. ಈ ತೋರ್ತಕ್ಕಂಥ ನಮಗೇನು ದೇವತೆಗಳು ಬೇರೆ ಬೇರೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಸುಮ್ಮನೆ ಜಗಳ ಮಾಡ್ತೇವೆ. ಬ್ರಹ್ಮ ಬೇರೆ, ಬ್ರಹ್ಮ ದೊಡ್ಡವನು, ವಿಷ್ಣು ದೊಡ್ಡವನು, ಈಶ್ವರ ದೊಡ್ಡವನು ಅಂಥೇಳಿ ನಾವು ಉಪಾಧಿಗಳಲ್ಲೇ ಬಡದಾಡ್ತಾ ಇದ್ದೀವಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತಾರೆ. ಇರುವಂಥ ಒಂದು ಸದ್ವಸ್ತುವೇ ಇಲ್ಲಿ ಉಪಾಧಿ ಮೂಲಕವಾಗಿ ಅನೇಕವಾಗಿ ತೋರಿದ್ರೂ ಕೂಡ ವಾಸ್ತವಿಕವಾಗಿರ್ತಕ್ಕಂಥದ್ದು ಕೇವಲ ಒಂದು ಶುದ್ಧ ಪರಬ್ರಹ್ಮ ಸ್ವರೂಪವೇ. ಆ ಶುದ್ಧ ಪರಬ್ರಹ್ಮ ಸ್ವರೂಪವೇ ಇಲ್ಲಿ ಉಪಾಧಿ ಮಾಯಾ ಉಪಾಧಿ ಮೂಲಕವಾಗಿ ಭಿನ್ನ ಭಿನ್ನವಾಗಿ ತೋರಿದ್ರೂ ಕೂಡ ಆ ಮಾಯ ಅನ್ನುವಂಥದ್ದು ಮಿಥ್ಯೆಯಾದ್ದರಿಂದ ಇಲ್ಲಿ ಸತ್ಯವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದರೆ ಅದು ನಮ್ಮ ಸ್ವರೂಪ, ಅದು ನಮ್ಮ ಶುದ್ಧ ಪರಬ್ರಹ್ಮವೇ ಇದೆ ಅಂಥೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಂತಃಸ್ವಯಂ ಚಾಪಿ ಬಹಿಸ್ವಯಂ ಚ ಸ್ವಯಂ ಪುರಸ್ತಾತ್ ಸ್ವಯಮೇವ ಪಶ್ಚಾತ್ ಸ್ವಯಂ ಮೃಗ ಸ್ವಯಂ ಹ್ಯವಾಚ್ಯಾಂ ಸ್ವಯಮುದಿತ್ಯಾಂ ಚ ತತೋಪರಿಷ್ಟಾತ್ ಸ್ವಯಮಪೃಥಕ್ ವ್ಯದಸ್ಥಾತ್. ನೋಡ್ರಿ, ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಸ್ವರೂಪದ ಒಂದು ಸಾಕ್ಷಾತ್ಕಾರದ ವಿಚಾರವನ್ನು ಬಹಳ ಮಾರ್ಮಿಕವಾಗಿ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಅಂತಃಸ್ವಯಂ ಚಾಪಿ ಬಹಿಸ್ವಯಂ ಚ. ಅಂತಃ ಅಂದರೆ ಒಳಗೆ, ಈಗ ನಮ್ಮ ಅಂತರಂಗದೊಳಗೆ. ಯಾಕಂದರೆ ಇಲ್ಲಿ ನಮ್ಮ ಶರೀರದ ಒಳಗ ಮತ್ತು ಹೊರಗ ಅಂತಿದೆ. ಇಲ್ಲಿ ಒಳಗಡೆ ಇರ್ತಕ್ಕಂಥವನು ಅಂತಃ ಸ್ವಯಂ ಅಂದರೆ ಒಳಗೂ ತಾನೇ ಅದಾನ. ಅಪಿಚ ಮತ್ತು ಹೊರಗ ಬಹಿಚ ಹೊರಗೂ ಕೂಡ ತಾನೇ ಅದಾನಂತ.
ಒಳಗೂ ತಾನೇ ಅದಾನ, ಹೊರಗೂ ತಾನೇ ಅದಾನ. ಬಹಿರಂತಶ್ಚ ಭೂತಾನಂ ಅಂತ ನಾವೇನು ಹೇಳಿದ್ದೇವಲ್ಲ, ಶ್ರುತಿ ಹೇಳ್ತದೆ ಅಂತಹ ಬಹಿ, ಒಳಗೂ ಹೊರಗೂ ತಾನೇ ಅದಾನ ಅಂತ. ಅದಕ್ಕಂತ ಇದ್ದಾರೆ ಅವರು, ಅಂತಃ ಚ ಅಪಿ ಬಹಿ ಚ ಸ್ವಯಂ ಪುರಸ್ತಾತ್. ಹಾಗೆ ನಮ್ಮ ಮುಂದುಗಡೆ ಇರತಕ್ಕಂಥದ್ದು, ನಮ್ಮ ಮುಂದೆ ಏನಿದೆಯೋ ಅದು ಸ್ವಯಂ ತಾನೇ ಅಂತ. ಪಶ್ಚಾತ್, ಹಿಂದುಗಡೆನೂ ತಾನೇ ಅದಾನ, ಮುಂದುಗಡೆನೂ ತಾನೇ ಅದಾನ, ಒಳಗೂ ತಾನೇ ಅದಾನ, ಹೊರಗೂ ತಾನೇ ಅದಾನ. ಸ್ವಯಂ ಏವ ಅಂದರೆ ತಾನೇ ಇದ್ದಾನೆ ಅಂತ. ಹಿಂದುಗಡೆನೂ ಸ್ವಯಂ ಏವ. ಅವಾಚ್ಯಾಂ ಸ್ವಯಂ ಹಿ ಉದಿಚ್ಯಾಂ ಅಪಿ. ದಕ್ಷಿಣದಲ್ಲಿ ಆಗಲಿ ಅಥವಾ ಉತ್ತರದಲ್ಲಿ ಆಗಲಿ. ಇಲ್ಲಿ ನಾವು 8 ದಿಕ್ಕುಗಳನ್ನು ಹೇಳ್ತಾ ಇದ್ದೀವಿ. ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಇವು 4 ಮುಖ್ಯ ದಿಕ್ಕುಗಳು. ಆಮೇಲೆ ಆಗ್ನೆ, ನೈಋತ್ಯ, ವಾಯವ್ಯ, ಈಶಾನ್ಯ ಅಂತೇಳಿ ಇನ್ನು 4 ದಿಕ್ಕುಗಳು. ಇದು 8 ದಿಕ್ಕುಗಳು ಅಂತ. ಈ 8 ದಿಕ್ಕುಗಳಲ್ಲಿ ಕೂಡ ನಾನೇ ಅದೀನಿ ಅಂತ. ಉದಿಚ್ಚಾಂಚ ಅಂದರೆ ಉತ್ತರದಲ್ಲಿ ಆಗಲಿ, ಅವಾಚ್ಯಾಂಚ ದಕ್ಷಿಣದಲ್ಲಿ ಆಗಲಿ. ತಥಾ ಉಪರಿಷ್ಟಾತ್ ಸ್ವಯಂ ಅಧಸ್ತಾತ್ ಅಪಿ. ಮ್ಯಾಲೇನೂ ನಾನೇ ಅದೀನಿ, ಕೆಳಗೂ ನಾನೇ ಅದೀನಿ ಅಂತ. ನೋಡಿರಿ, ನಾವು ಎಷ್ಟು ಸ್ವರೂಪ, ಎಂಥ ವ್ಯಾಪಕ ಸ್ವರೂಪ ನಮ್ಮ ಸ್ವರೂಪ ಸ್ಥಿತಿ ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಹಿಂದು ಮುಂದು ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಸ್ವಯಂ ಏವ ನಾನೇ ಇದ್ದೀನಿ ಅಂತ. ನೋಡಿ, ಇಂಥ, ಯಾಕಂದರೆ ನಾವೇನು ತಿಳ್ಕೊಂಡು ಅಜ್ಞಾನ ಮೂಲಕವಾಗಿ ಬರೀ ಈ ಪರಿಚ್ಛಿನ್ನವಾದ ಈ ದೇಹದೊಳಗಿನ ನಾನಂತ ಕುಂತು ಬಿಟ್ಟೇವಿ. ಈ ಪರಿಚ್ಛಿನ್ನ ಭಾವನೆಯಿಂದಲೇ ನಮಗೆ ಜನ್ಮ ಮರಣಗಳು ಉಂಟಾಗ್ತಾ ಇದ್ದಾವೆ. ಯಾಕಂದ್ರೆ ನಮಗೆ ದೇಹ ನಾನನ್ನುವಂಥ ವಾಸನಾ ಮೂಲಕವಾಗಿ ಮತ್ತು ಲೋಕವಾಸನ, ಈ ಸಂಸಾರದಲ್ಲಿ ಸತ್ಯತ್ವ ಬುದ್ಧಿ ಉಂಟಾಯಿತು ಅಂತಂದರೆ ನಮಗೆ ಲೋಕವಾಸನೆ ಉಂಟಾಗ್ತದೆ. ಮತ್ತು ಏಷಣಾತ್ರಿಗಳು ಒಳಗಾಗ್ತಾ ಇದ್ದೀವಿ. ಪುತ್ರೇಷಣ, ದಾರೇಷಣ, ವಿತ್ತೇಷಣ ಅಂಥೇಳಿ ಆ ಏಷಣಾತ್ರಯಕ್ಕೆ ನಾವು ಒಳಗಾಗಿ ಆ ವಾಸನೆಯಿಂದ ಕೂಡಿಕೊಂಡೇ ನಾವು ಜನ್ಮವನ್ನು ಪಡೀತಾ ಇದ್ದೀವಿ. ಅದಕ್ಕೆ ಇಲ್ಲಿ ಆಚಾರ್ಯರು ಒಂದು ಮುಂಡಕೋಪನಿಷತ್ತಿನ ಮಂತ್ರದ ಆಧಾರವನ್ನು ತಗೊಂಡು ಈ ಶ್ಲೋಕವನ್ನು ಬಹಳ ಸುಂದರವಾಗಿ ಇಲ್ಲಿ ನಮಗೆ ಉಪದೇಶ ಮಾಡ್ಕೊತ ಬರ್ತಾ ಇದ್ದಾರೆ. ಮುಂಡಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ ಅಧಶ್ಚೋರ್ಧ್ವಂ ಚ ಪ್ರಸುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಇದು ನೋಡ್ರಿ, ನಮ್ಮ ಬ್ರಹ್ಮೈವೇದಮೃತಂ ಪುರಸ್ತಾತ್. ನೋಡ್ರಿ, ನಮ್ಮ ಮುಂದೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅಮೃತಂ, ಅಂದರೆ ಜನ್ಮ ಮರಣರಹಿತವಾಗಿರ್ತಕ್ಕಂಥದ್ದು ಅಮೃತ ಅಂತ ಹೇಳಿಸ್ಕೊಳ್ತದೆ. ಯಾವ ವಸ್ತುವಿಗೆ ಜನ್ಮನೂ ಇಲ್ಲ ಮತ್ತು ನಾಶನೂ ಇಲ್ಲ. ಜನ್ಮ ಮರಣರಹಿತವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಪರಮಾತ್ಮ, ಅದು ನಮ್ಮ ಪ್ರತ್ಯೇಕಾತ್ಮ. ಆ ಪರಮಾತ್ಮನ ಸ್ವರೂಪ ಏನೈತಲ್ಲದು ಅದು ಪುರಸ್ತಾತ್ ಬ್ರಹ್ಮ, ಮುಂದಿರತಕ್ಕಂಥದ್ದು ಬ್ರಹ್ಮವೇ. ಪಶ್ಚಾತ್ ಬ್ರಹ್ಮ, ನಮ್ಮ ಹಿಂದೂ ಬ್ರಹ್ಮ ಮುಂದೆ ಅಷ್ಟೇ ಐತೆ ಅಂತ ತಿಳ್ಕೊಳ್ಬಾರ್ದು, ನಮ್ಮ ಹಿಂದೂ ಕೂಡ ಬ್ರಹ್ಮವೇ ಇದೆ. ದಕ್ಷಿಣಶ್ಚೋತ್ತರಶ್ಚ, ದಕ್ಷಿಣಕ್ಕೂ ಇದೆ ಉತ್ತರಕ್ಕೂ ಇದೆ. ಅಂದರೆ ಆ ಬ್ರಹ್ಮವೇ ದಕ್ಷಿಣ ದಿಕ್ಕಿನೊಳಗೂ ಅದ, ಉತ್ತರ ದಿಕ್ಕಿನೊಳಗೂ ಅದ. ಮತ್ತು ಊರ್ಧ್ವಂ ಚ ಅಧಶ್ಚೋರ್ಧ್ವಂ ಚ, ಕೆಳಗೂ ಮತ್ತು ಮೇಲೆ ಎಲ್ಲ ಕಡೆಯಲ್ಲಿ ಪಸರಿಸಿರ್ತಕ್ಕಂಥದ್ದು ಅದು ಬ್ರಹ್ಮವೇ. ಮತ್ತೆ ಹೇಳ್ತಾ ಇದ್ದಾರೆ, ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಅಂದರೆ ಈ ಜಗತ್ತೆಲ್ಲವೂ ಅಂಥ ಶ್ರೇಷ್ಠತಮವಾಗಿರ್ತಕ್ಕಂಥ ಶ್ರೇಷ್ಠ ಬ್ರಹ್ಮವೇ ಆಗಿದೆ ಅಂತ ಮುಂಡಕೋಪನಿಷತ್ತಿನಲ್ಲಿ ನಮಗೆ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ವಾದಿರಾಜರು ತಮ್ಮ ಎಲ್ಲ ಶಿಷ್ಯರನ್ನು ಕರೆದು ಒಂದು ಸಲ ಏನು ಹೇಳಿದರು ಅಂತಂದರೆ, ನೋಡಪ್ಪ, ನಿಮಗೆಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ, ಇದನ್ನು ಯಾರೂ ಇಲ್ಲದ ಜಾಗದೊಳಗೆ, ಯಾರೂ ನೋಡಿರಬಾರ್ದು ಆ ಜಾಗದಲ್ಲಿ ಹೋಗಿ ತಿಂದು ಬರ್ರಿ ಅಂತ ಹೇಳಿದಾಗ
ಎಲ್ಲ ಶಿಷ್ಯರು ಗುರುಗಳಿಂದ ಒಂದೊಂದು ಹಣ್ಣು ತಗೊಂಡ್ರು. ಕನಕದಾಸರು ಕೂಡ ಒಂದು ಹಣ್ಣು ಇಸ್ಕೊಂಡ್ರು. ಆವಾಗ ಎಲ್ಲರೂ ಹೋಗಿ ಕೆಲವರು ಮನೆ ಒಳಗೆ ಬಾಗಿಲ ಹಾಕ್ಕೊಂಡು ತಿಂದರು, ಕೆಲವರು ಗವ್ಯಾಗ ಹೋಗಿ ತಿಂದರು, ಇನ್ನು ಕೆಲವು ಅರಣ್ಯದಲ್ಲಿ ಹೋಗಿ ತಿಂದರು. ಹೀಗೆಲ್ಲರೂ ಒಂದೊಂದು ಸ್ಥಾನದಲ್ಲಿ ಹೋಗಿ ಹಣ್ಣನ್ನು ತಿಂದು ಬಂದರು. ಆದರೆ ಕನಕದಾಸರು ಮಾತ್ರ ಆ ಹಣ್ಣನ್ನು ಹಾಗೇ ತೊಗೊಂಡು ಬಂದಿದ್ದರು. ಆವಾಗ ಗುರುಗಳು ಕೇಳ್ತಾ ಇದ್ದಾರೆ, ಏನರಪ್ಪ ನೀವು ಹಣ್ಣು ಎಲ್ಲಿ ತಿಂದು ಬಂದ್ರಿ? ಅವಾಗೊಬ್ಬ ಶಿಷ್ಯ ಹೇಳಿದ, ಇಲ್ಲರಿ ನಾನು ಮನೆಯೊಳಗೆ ಯಾರೂ ಇದ್ದಿದ್ದಿಲ್ಲ, ನಾನು ಬಾಗಿಲ ಹಾಕ್ಕೊಂಡು ಬಂದ್ ಮಾಡಿ ತಿಂದೆ ಅಂತ ಹೇಳಿದ. ಒಬ್ಬ ನಾ ಗವಿಯೊಳಗೆ ಹೋಗಿ ತಿಂದು ಬಂದೆ ಅಂತಂದ, ಇನ್ನೊಬ್ಬ ಅರಣ್ಯದಲ್ಲಿ ಹೋಗಿ ತಿಂದು ಬಂದೆ ಅಂತ ಹೇಳಿದ. ಹೀಗೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರ ಕೊಟ್ಟರು. ಆದರೆ ಕನಕದಾಸರು ಮಾತ್ರ ಆ ಹಣ್ಣು ತಂದು ಗುರುಗಳ ಕೈಯಾಗ ಕೊಟ್ಟರು. ಗುರುಗಳೇ, ನೀವು ಯಾರೂ ತಿನ್ನುವಂಥ ಹಣ್ಣನ್ನು ನೋಡಬಾರ್ದು ಅಂತ ಹೇಳಿದ್ರಿ, ಮತ್ತು ಪರಮಾತ್ಮ ಪರಿಪೂರ್ಣದಾನ, ಅವನು ಎಲ್ಲ ದಿಕ್ಕುಗಳಲ್ಲಿ ಅದಾನ, ಅವನು ಒಳಗೂ ಅದಾನ ಹೊರಗೂ ಅದಾನ, ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾಕಂದ್ರೆ ನಾವು ತಿನ್ನುವಾಗ ನೋಡ್ತಾನಲ್ಲ ಪರಮಾತ್ಮ, ಸರ್ವತ್ರ ಎಲ್ಲ ಕಡೆಯಲ್ಲಿ ಅವನು ಇರುವುದರಿಂದ ಅವನ ಕಣ್ಣು ತಪ್ಪಿಸಿ ನನಗೆ ತಿನ್ನಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ಹಣ್ಣು ತಿನ್ನಲಾರದೆ ವಾಪಸ್ ತೊಗೊಂಡು ಬಂದಿದ್ದೀನಿ ಅಂಥೇಳಿ ಗುರುಗಳ ಮುಂದಿಟ್ಟಾಗ ಗುರುಗಳಿಗೆ ಭಾಳ ಸಂತೋಷ ಆಯ್ತದ. ನೋಡಪ್ಪ, ನಿನಗೆ ಮಾತ್ರ ಇಂಥ ಪರಿಪೂರ್ಣವಾದ ವಸ್ತುವಿನ ಜ್ಞಾನ ಆಗ್ಯದ, ಬ್ರಹ್ಮದ ಜ್ಞಾನ ಅನ್ನುವಂಥದ್ದನ್ನು ನೀನು ಸರಿಯಾಗಿ ಮಾಡಿಕೊಂಡಿದ್ದಿ. ಪರಮಾತ್ಮ ಪರಿಪೂರ್ಣ ಅನ್ನುವಂಥದ್ದು ನಿನಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದದ. ಇವರಿಗಿನ್ನೂ ಅಂಥ ಅನುಭವ ಆಗಿಲ್ಲ. ಯಾಕಂದರೆ ಪರಮಾತ್ಮ ಎಲ್ಲರನ್ನ ಯಾವಾಗಲೂ ನೋಡ್ತಾನೆ. ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಭಗವಂತ, ಯಾಕಂದರೆ ಎಲ್ಲ ಕಡೆ ಪರಿಪೂರ್ಣದ, ಅವನು ಇಲ್ಲದಂಥ ಸ್ಥಾನವೇ ಇಲ್ಲ. ಪರಮಾತ್ಮ ವ್ಯಾಪಕನಾಗಿರುವುದರಿಂದ ನಾವು ಎಲ್ಲಿ ಹೋಗಿ ತಿಂದ್ರೂ ಕೂಡ ಭಗವಂತ ನೋಡ್ತಾ ಇದ್ದಾನೆ ಅನ್ನುವಂಥ ಈ ಪರಿಪೂರ್ಣ ದೃಷ್ಟಿ ಕನಕದಾಸರಿಗೆ ಉಂಟಾಗಿತ್ತು. ಆದ್ದರಿಂದ ಇಲ್ಲಿ ಮುಂಡಕೋಪನಿಷತ್ನಲ್ಲಿ ಹೇಳಿದಂತೆ ಬ್ರಹ್ಮೈವೇದ ಮೃತಂ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ ಅಧಶ್ಚೋರ್ಧ್ವಂ ಪ್ರಸೂತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಅಂದರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ಅಮೃತವಾದದ್ದು ಬ್ರಹ್ಮವೇ, ಹಿಂದೆ ದಕ್ಷಿಣಕ್ಕೆ ಉತ್ತರಕ್ಕೆ ಇರುವಂಥದ್ದು ಬ್ರಹ್ಮವೇ, ಕೆಳಗೆ ಮೇಲೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು ಬ್ರಹ್ಮವೇ. ಈ ಜಗತ್ತೆಲ್ಲವೂ ಕೂಡ ಶ್ರೇಷ್ಠವಾದ ಆ ಪರಬ್ರಹ್ಮ ಸ್ವರೂಪವೇ ಅನ್ನುವಂಥ ಈ ಒಂದು ವಿಚಾರವನ್ನು ಆ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದೇ ವಿಚಾರವನ್ನು ಇಲ್ಲಿ ಆಚಾರ್ಯರು ಕೂಡ ಒಳಗೆ ಹೊರಗೆ ಮುಂದೆ ಹಿಂದೆ ಎಲ್ಲ ದಕ್ಷಿಣಕ್ಕೆ ಉತ್ತರಕ್ಕೆ ಹೀಗೆ ಮೇಲೆ ಕೆಳಗೆ ಎಲ್ಲವೂ ಕೂಡ ನಾನೇ ಇದ್ದೀನಿ, ಎಲ್ಲವೂ ತಾನೇ ಅನ್ನುವಂಥ ಒಂದು ಶ್ರೇಷ್ಠವಾದ ವಿಚಾರವನ್ನು ಆಚಾರ್ಯರು ನಮಗಿಲ್ಲಿ ಉಪದೇಶ ಮಾಡುವಂಥವರಾದರು. ಇನ್ನೂ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಭಾಳ ಸುಂದರವಾದ ಮಾರ್ಮಿಕವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ತರಂಗಫೇನ ಭ್ರಮ ಬುದ್ಬುದಾದಿ ಸರ್ವಂ ಸ್ವರೂಪೇಣ ಜಲಂ ಯಥಾ ತಥಾ ಚಿದೇವ ದೇಹಾದ್ಯಹಮಂತಮೇತತ್ ಸರ್ವಂ ಚಿದೇವೈಕರಸಂ ವಿಶುದ್ಧಂ. ತರಂಗಫೇನ ಭ್ರಮ ಬುದ್ಬುದಾದಿ ಸರ್ವಂ. ಹೇಗೆ ನಾವು ಸಮುದ್ರದಲ್ಲಿ ಆಗಲಿ ಅಥವಾ ಹೊಳೆಗಳಲ್ಲಿ ಆಗಲಿ ಹಳ್ಳಗಳಲ್ಲಿ ಆಗಲಿ ನಾವು ಅನೇಕ ಅಲೆಗಳನ್ನು ನೋಡ್ತಾ ಇದ್ದೀವಿ. ಗಾಳಿ ಬಿಟ್ಟಾಗ ಅನೇಕ ಅಲೆಗಳು ತೆರೆಗಳು ಬರ್ತಾ ಇರ್ತಾವೆ ಮತ್ತು ನೊರೆ ಅನ್ನುವಂಥದ್ದು ಬರ್ತದೆ. ಅನೇಕ ಅಲ್ಲಿ ಸುಳಿಗಳು ತಿರುಗಲ್ ಮಡ ಅಂತ ಇರ್ತದೆ ನೋಡ್ರಿ, ಚಕ್ರತೀರ್ಥದೊಳಗೆ ಅಲ್ಲಿ ಸುಳಿ ಅನ್ನುವಂಥದ್ದು ಅದು. ಆ ಸುಳಿಗೆ ಯಾವುದೇ ಒಂದು ಜೀವಿ ಸಿಕ್ಕೊಳ್ತು ಅಂತಂದರೆ ಅದು ತಳಕ್ಕನ ಹೋಗಿಬಿಡ್ತದೆ. ಆ ಸುಳಿಗಳಾಗಲಿ ಅನೇಕ ಗುಳ್ಳೆಗಳಾಗಲಿ ಅನೇಕ ಗುರುಳೆಗಳು ನೀರೊಳಗೆ ನಮಗೆ ಕಂಡು ಬರ್ತಾ ಇದ್ದಾವೆ. ಇವೆಲ್ಲವೂ ಅಂತಿದೆ. ಅದಕ್ಕೆ ತರಂಗ ಫೇನ ಭ್ರಮ ಬುದ್ಬುದಾದಿ ಸರ್ವಂ. ಹೀಗೆ ಅಲೆ ನೊರೆ ಸುಳಿ ಗುಳ್ಳೆ ಮೊದಲಾಗಿರ್ತಕ್ಕಂಥವುಗಳು ಏನಾಗಿದ್ದಾವೆ ಅಂತಂದರೆ ಯಥಾ ಸ್ವರೂಪೇಣ ಜಲಂ. ಅವು ನಿಜವಾದ ಸ್ವರೂಪದಿಂದ ವಿಚಾರ ಮಾಡಿ ನೋಡಿದರೆ ಎಲ್ಲ ನೀರೇ ಅಂತ. ಒಂದು ನೀರೇ ಏನಾಗೈತಿ, ಅಲೆಗಳಾಗೈತಿ, ನೊರೆಗಳಾಗೈತಿ, ಸುಳಿಯಾಗೈತಿ, ಗುಳ್ಳೆ ಆಗೈತಿ. ಇದೆಲ್ಲ ಆಗಿದ್ದು ಒಂದು ನೀರ. ಆ ನೀರನ್ನೇ ಎಷ್ಟು ವಿಧವಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ತಥಾ ದೇಹಾದಿ ಅಹಮಂತ ಏತತ್ ಸರ್ವಂ.
ಹಾಗೆ ಇಲ್ಲಿ ಈ ದೇಹವೇ ಮೊದಲಾಗಿರ್ತಕ್ಕಂಥ ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥವುಗಳು. ದೇಹಾದಿ ಅಹಮಂತಂ ಏತತ್ಸರ್ವಂ, ದೇಹವೇ ಮೊದಲುಗೊಂಡು ಅಹಂಕಾರದವರೆಗಿರ್ತಕ್ಕಂಥ ಇದೆಲ್ಲವೂ ಚಿತ್ ಏವ, ಅಂದರೆ ಚಿತ್ ಸ್ವರೂಪವೇ ಅಂತ ಹೇಳ್ತಾರೆ. ಈ ದೇಹ, ಇಂದ್ರಿಯಗಳು ಮತ್ತು ಮನೋಬುದ್ಧ್ಯಾದಿಗಳು ಅಂತೇನದಾವಲ್ಲ, ದಶೇಂದ್ರಿಯಗಳಾಗಲಿ, ಈ ಸ್ಥೂಲ ಶರೀರ ಆಗಲಿ, ಮತ್ತು ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಆಗಲಿ, ಇವೆಲ್ಲವೂ ವಿಚಾರ ಮಾಡಿ ನೋಡಿದರೆ ಇವೆಲ್ಲವೂ ಚೈತನ್ಯ ಸ್ವರೂಪವೇ ಅದಾವು ಅಂತ. ಯಾಕಂದರೆ ಏಕರಸವಾಗಿರ್ತಕ್ಕಂಥ ಇಲ್ಲಿ ವಿಶುದ್ಧವಾಗಿರುವಂಥ ಚಿತ್ತೇವ, ಏಕರಸಂ ವಿಶುದ್ಧಂ ಚಿತ್ತೇವ ಅಂತ ಹೇಳ್ತಾ ಇದ್ದಾರೆ. ಏಕರಸವಾಗಿರ್ತಕ್ಕಂಥ ವಿಶುದ್ಧವಾಗಿರ್ತಕ್ಕಂಥದ್ದು, ಅಲ್ಲಿ ಯಾವುದೇ ಮಾಲಿನ್ಯದ ಲವಲೇಶವೂ ಕೂಡ ಇಲ್ಲ. ಅಲ್ಲಿ ಅಜ್ಞಾನ ಆಗಲಿ, ಅಜ್ಞಾನದ ಲವಲೇಶಗಳಾಗಲಿ ಯಾವುದೊಂದು ಇಲ್ಲದೇ ಇರತಕ್ಕಂಥ ಒಂದು ವಿಶುದ್ಧವಾಗಿರುವಂಥ ಯಾವೊಂದು ಚೈತನ್ಯ ಅನ್ನುವಂಥದ್ದಲ್ಲ, ಇದೆಲ್ಲವೂ ಚೈತನ್ಯವೇ ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ತೋರ್ತಕ್ಕಂಥ ಅಹಂಕಾರದ ಪರ್ಯಂತರವಾಗಿ ಏನೇನದಾವಲ್ಲ, ಉಪಾಧಿಗಳದಾವಲ್ಲ, ಈ ಸ್ಥೂಲ ದೇಹ, ಇಂದ್ರಿಯಾದಿಗಳು, ಅಂತಃಕರಣಾದಿಗಳು ಅಹಂಕಾರದ ಪರ್ಯಂತರವಾಗಿ ಇವೆಲ್ಲ ನಾವು ಅನಾತ್ಮ, ಜಡ, ದೃಶ್ಯ ಅಂಥೇಳಿ ನಾವೇನು ಹೇಳ್ತಾ ಇದ್ದೇವಲ್ಲ, ಇವೆಲ್ಲವೂ ವಿಚಾರ ಮಾಡಿ ನೋಡಿದರೆ ಚೈತನ್ಯ ಸ್ವರೂಪವೇ ಅದಾವೆ, ಚಿತ್ ಸ್ವರೂಪವೇ ಅದಾವು. ಯಾಕಂದರೆ ಆ ಚೈತನ್ಯವನ್ನು ಬಿಟ್ಟು ಇನ್ನೊಂದೇನೂ ಇಲ್ಲವೇ ಇಲ್ಲ ಅಂತ. ಇರುವುದೇ ತನ್ನ ಸ್ವರೂಪ ಅನ್ನುವಂಥದ್ದು. ಅಲ್ಲಿರೋದೇ ಒಂದು ನೀರು. ಆ ನೀರಿನೊಳಗೆ ನಾವು ಅನೇಕ ಗುರುಗಳನ್ನು ನೋಡ್ತೇವೆ, ಅನೇಕ ತೆರೆಗಳನ್ನು ನೋಡ್ತೇವೆ, ಅನೇಕ ಸುಳಿಗಳನ್ನು ನೋಡ್ತೀವಿ. ಅದಕ್ಕೆ ಫೇನ ತರಂಗ ಫೇನ ಭ್ರಮಬುದ್ಬುದಾದಿ ಸರ್ವಂ ಅಂತ ಹೇಳಿದರು. ಹೆಂಗೆ ಒಂದು ನೀರೇ ಯಾವ ರೀತಿಯಾಗಿ ತರಂಗಾದಿಗಳಾಗಿ ನೊರೆ, ತೆರೆ, ಸುಳಿ, ಗುಳ್ಳೆ ಮೊದಲಾದವುಗಳಾಗಿ ಯಾವ ರೀತಿಯಾಗಿ ತೋರ್ತಾ ಇದೆಯೋ, ಅವು ಸ್ವರೂಪತ ವಿಚಾರ ಮಾಡಿದರೆ ಅವು ನೀರೇ ಹೆಂಗಾಗಿದ್ದಾವೆಯೋ. ಒಂದು ನೀರನ್ನು ಅಲ್ಲಿ ತೆರೆಗಳಾಗಿ ತೋರ್ತದೆ, ಅಲೆಗಳಾಗಿ ತೋರ್ತದೆ, ನೊರೆಗಳಾಗಿ ತೋರ್ತದೆ, ಸುಳಿಯಾಗಿ ತೋರ್ತದೆ, ಗುಳ್ಳೆಯಾಗಿ ತೋರ್ತದೆ. ಎಲ್ಲ ಆಗಿ ತೋರಿದ್ಯಾವುದು ಒಂದು ನೀರೇ ಅಂತ. ಒಂದು ನೀರೇ ಎಲ್ಲ ಹೆಂಗಾಗೈತೋ ಹಂಗೆ ಒಂದು ಚಿದ್ರೂಪವಾಗಿರ್ತಕ್ಕಂಥ, ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಒಂದು ಚಿದ್ವಸ್ತು, ಆ ಬ್ರಹ್ಮವಸ್ತು, ನಮ್ಮ ಪ್ರತ್ಯೇಕಾತ್ಮ ವಸ್ತುವೇ ಏನಾಗೈತೆ ಅಂತಂದರೆ ದೇಹವಾಗಿ, ಇಂದ್ರಿಯಗಳಾಗಿ, ಮನೋಬುದ್ಧ, ಚಿತ್ತ, ಅಹಂಕಾರಾದಿಗಳಾಗಿ ಇದೆಲ್ಲ ಆಗಿ ತೋರಿದ್ಯಾವುದು ಅಂತಂದರೆ ಆ ಒಂದು ವಿಶುದ್ಧವಾಗಿರ್ತಕ್ಕಂಥ ಚಿನ್ಮಯ ರೂಪವಾಗಿರ್ತಕ್ಕಂಥ ಆ ಸ್ವಯಂ ಜ್ಯೋತಿಯಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪವೇ ಆಗಿದೆ ಅಂಥೇಳಿ ಈ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಬಹಳ ಸುಂದರವಾಗಿ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಉಪಾಧಿಯನ್ನು ಸತ್ಯ ಅಂತ ತಿಳ್ಕೊಳ್ಬಾರ್ದು. ಅಲ್ಲಿ ಒಂದು ನೀರಿನ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಸಾಕು. ಇದೆಲ್ಲವೂ ನೀರೇ ಅದೇ ಅದಂತ ತಿಳ್ಕೊಂಡ್ಬಿಟ್ರೆ ಆಯ್ತು ಸಾಕು, ಮತ್ತೇನೆಲ್ಲ ಮಾಡ್ಕೊಳ್ಬೇಕಾಗಿಲ್ಲ ನಾವು. ಹಂಗಿದೆಲ್ಲವೂ ತೋರ್ತಕ್ಕಂಥ ಎಲ್ಲ ದೇಹಾದಿ ಪ್ರಪಂಚ ಅನ್ನುವಂಥದ್ದೇನದ ಇದು ಒಂದು ವಿಶುದ್ಧವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪವೇ ಅಂತ ತಿಳ್ಕೊ. ಅದಕ್ಕೆ ಚಿತ್ತೊಂದೆಯದು ಗುರುಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ ಬರಿದೆ ಮೋಹಿಸ್ತಿರ್ಪೆ ನಾಮರೂಪವನು. ನಿಜಮಶ್ವರ ಹೇಳ್ಕೊಂಡು ಬಂದು ಚಿತ್ತೊಂದೆಯದು ಗುರುಶಂಭು ಲಿಂಗವೆಂದು ಆ ಚಿದ್ರೂಪವಾಗಿರತಕ್ಕಂಥ ಯಾವ ಶುದ್ಧ ಅಖಂಡ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದೇನದ ಅದು ಗುರು ಅಂತ ಹೇಳಿಸ್ಕೊಳ್ತದೆ, ಶಂಭುಲಿಂಗ ಅಂತ ಹೇಳಿಸ್ಕೊಳ್ತದೆ. ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ. ಶ್ರುತಿಗಳೆಲ್ಲವೂ ನಮಗೇನು ಬೋಧ ಮಾಡ್ತಾ ಇದ್ದಾವೆ ಅಂತಂದರೆ ಅಂಥ ಶಂಭುಲಿಂಗ ಸ್ವರೂಪನೇ ನೀನದಿ, ಆ ಶುದ್ಧವಾದ ಚೈತನ್ಯವೇ ಸತ್ಯವಾಗಿರ್ತಕ್ಕಂಥದ್ದು, ಅದೇ ನೀನು ಅಂತ ನಮಗೆ ಉಪದೇಶ ಮಾಡ್ತಾ ಇದ್ದಾವೆ. ಆದರೆ ನಾವು ಅದನ್ನು ಮರೆತು ಏನು ಮಾಡಕತ್ತಿದ್ದೀವಿ? ಅಜ್ಞಾನದಿಂದ ನಾಮರೂಪವನ್ನೇ ಮೋಹ ಮಾಡಲಿಕ್ಕತ್ತಿದ್ದೀವಿ. ನಾವು ಇರುವಂಥ ವಸ್ತುವನ್ನು ಬಿಟ್ಟುಬಿಟ್ಟೇವಿ. ಇರೋದು ಯಾವುದು? ಬ್ರಹ್ಮ. ಆ ಬ್ರಹ್ಮ ವಸ್ತುವನ್ನು ಮರೆತು ನಾಮರೂಪವನ್ನೇ ನಾವು ಮೋಹಿಸ್ಲಿಕ್ಕತ್ತಿದ್ದೀವಿ. ನೀನು ಬರೀದೇ ಮೋಹಿಸ್ತಿರ್ಪೆ ನಾಮರೂಪವನ್ನು ಅಂತ ಹೇಳಿದರು. ಮಾಯಾಂಶಗಳಾಗಿರ್ತಕ್ಕಂಥ ನಾಮರೂಪವನ್ನೇ ಸತ್ಯ ಅಂತ ತಿಳ್ಕೊಂಡು ಅದರ ಮೇಲೆ ನಾವು ವ್ಯಾಮೋಹಿತರಾಗಿದ್ದೀವಿ. ಆದ್ದರಿಂದ ಇಲ್ಲಿ ಅಂಥ ಯಾವ ಒಂದು ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮವಸ್ತು ಇದನ್ನು ಜ್ಞಾನವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಆವಾಗ ನಮ್ಮ ಸ್ವರೂಪಕ್ಕಿಂತಲೂ ಭಿನ್ನವಾಗಿ ಮತ್ತೊಂದೇನೂ ಉಳಿಯುವುದಿಲ್ಲ. ಈಗ ನಮಗೆ ತೋರಾಕತ್ತೈತೆಲ್ಲ ಅದು ನಮ್ಮ ಭ್ರಾಂತಿಯಿಂದ ತೋರ್ಲಿಕ್ಕತ್ತೈತೆ ಹೊರತು
ನಮ್ಮ ಅವಿದ್ಯಾ ದೃಷ್ಟಿಗೆ ಈ ಜಗತ್ತೆಲ್ಲವೂ ಕಾಣಿಸ್ಲಿಕ್ಕತ್ತೈತೆ ಹೊರತು ಅದಕ್ಕೆ ನಮ್ಮ ದೃಷ್ಟಿಯನ್ನು ಜ್ಞಾನ ರೂಪ ಮಾಡಿಕೊಳ್ಬೇಕು. ವಿಶ್ವವೆಲ್ಲವನ್ನು ಬ್ರಹ್ಮಮಯವಾಗಿಯೇ ಕಾಣಬೇಕು ಅಂತ ಹೇಳ್ತಾರೆ. ಈ ಸಂಪೂರ್ಣ ವಿಶ್ವವನ್ನು ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಪುಂಜೀತಾಮಾಗುವುದಕ್ಕೆ ಸಿದ್ಧ ನಮ್ಮಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳಿದಂತೆ ಇದೆಲ್ಲವೂ ಪರಿಪೂರ್ಣವಾದ ಆ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ. ಹೆಂಗೆ ಒಂದು ಶ್ರೀಗಂಧದ ಮೇಲೆ ಕಡ್ಡಿ ಒಂದು ಕೊರಡನ್ನು ನಾವು ಏನು ಮಾಡೀವಿ, ನೀರೊಳಗೆ ಹಾಕಿಬಿಟ್ಟೀವಿ, ಅದರ ಮೇಲೆ ಪಾಚಿ ಬೆಳೆದ್ಬಿಟ್ಟದು, ಒಂದು ದುರ್ಗಂಧ ಬರ್ತಾ ಇದೆ, ಆ ಒಳಗಿಂದ ಸುಗಂಧ ಮುಚ್ಚಿ ಹೋಗಿಬಿಟ್ಟದು. ಅದನ್ನು ನಾವು ಘರ್ಷಣೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಮಾಲಿನ್ಯ ಹೊರಟು ಹೋಗಿ ಆ ಸುಗಂಧ ಅನ್ನುವಂಥದ್ದು ಹೆಂಗೆ ಬೀರ್ತದೋ ಹಂಗೆ ಇಲ್ಲಿ ಈ ಅಜ್ಞಾನ ಮೂಲಕವಾಗಿ ನಾಮರು ಪ್ರಪಂಚ ನಮಗೆ ಸತ್ಯವಾಗಿ ತೋರ್ಲಿಕ್ಕತ್ತದ. ಇಲ್ಲಿ ನಾವು ವಿವೇಚನೆ ಮಾಡಿದಾಗ, ವಿವೇಕ ಮೂಲಕವಾಗಿ ಅರಿತುಕೊಂಡಾಗ ಅಲ್ಲಿ ನಿಜವಾದ ಅರುಸ್ವರೂಪದ ಆ ಪ್ರತ್ಯೇಕ ಪರಬ್ರಹ್ಮ ಸ್ವರೂಪದ ನಮಗೆ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಆವಾಗ ಇದೆಲ್ಲವೂ ಬ್ರಹ್ಮವೇ, ಇದೆಲ್ಲವೂ ಪರಮಾತ್ಮನ ಸ್ವರೂಪವೇ ಅನ್ನುವಂಥ ದಿವ್ಯವಾದ ಅನುಭವ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ನಮಗೆ ಮಹಾತ್ಮರು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅಂಥ ಶುದ್ಧ ಚೈತನ್ಯ ಸ್ವರೂಪವೇ ನಮ್ಮ ಆತ್ಮ, ಅದೇ ನಾವಾಗಿದ್ದೇವೆ ಅನ್ನುವಂಥ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಎಳ್ನುಡಿ ಸದ್ಗುಷನ ಕಲ್ಪಿಸಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.